ಬೆಳಗ್ಗೆಯೇ ವಾಹನ ಸವಾರರಿಗೆ ಶಾಕ್ ಒಂದು ಎದುರಾಗ್ಬಿಡ್ತು. ಇತ್ತೀಚೆಗಷ್ಟೇ ಈ ಶಾಕ್ನ ನೋಡಿದ್ವಿ, ಆದರೆ ಮತ್ತೊಂದು ಶಾಕ್ ನಿಜಕ್ಕೂ ಬೇಜಾರು ಬೇಸರ ಎಲ್ಲವನ್ನು ತರಿಸ್ತಾ ಇದೆ. ನೋಡಿ, ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆ ಕಂಡಿದೆ. ವಾಹನ ಸವಾರರು ನಿನ್ನೆ ಸಂಜೆ ಹಾಕ್ಸಿದ್ವಿ, ಏನಿಲ್ಲ ಇವತ್ತು ಬೆಳಗ್ಗೆ ಹಾಕ್ಸೋಣ ಅಂದ್ರೆ ಪರಿಸ್ಥಿತಿ ಹಿಂಗಾಗಿದೆ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಲೀಟರ್ಗೆ 87 ಪೈಸಾ ಏರಿಕೆಯಾಗಿದ್ರೆ ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆ ಹೆಚ್ಚಳವನ್ನ ಕಂಡಿದೆ. ಕಳೆದ 10 ದಿನದಲ್ಲಿ ಇದು ಸೇರಿಸಿದ್ರೆ ಮೂರನೇ ಬಾರಿ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಏರಿಕೆ ಕಂಡಿರುವುದು. 10 ದಿನದಲ್ಲಿ ಬರೋಬ್ಬರಿ 5 ರೂಪಾಯಿ ಏರಿಕೆ ಕಂಡಿದೆ. ಪರಿಷ್ಕೃತ ದರ ತತ್ಕ್ಷಣದಿಂದಲೇ ಜಾರಿ ಆಗ್ಬಿಟ್ಟಿದೆ. ಇನ್ನು ಮುಂದೆ ಈಗಾಗಲೇ ಈ ಸರಿ ರೇಸ್ ಆದಾಗಲೇ ಬದುಕೋದು ಕಷ್ಟ ಆಗಿತ್ತು ಅಂತ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈಗ ಮತ್ತೊಂದು ಶಾಕ್ ಎದುರಾಗ್ಬಿಟ್ಟಿರೋದು ಬೆಳ್ಳಂಬೆಳಿಗ್ಗೆ. ನೋಡಿ, ಪೆಟ್ರೋಲ್ ಲೀಟರ್ಗೆ 87 ಪೈಸೆ ಏರಿಕೆ, ಡೀಸೆಲ್ ಲೀಟರ್ಗೆ 91 ಪೈಸೆ ಏರಿಕೆಯನ್ನ ಕಂಡಿರೋದು. ಈ ಮೂಲಕ ಸಮಸ್ಯೆಗಳ ಮೇಲೆ ಸಮಸ್ಯೆ, ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ಪದೇ ಪದೇ ತಟ್ಟುತ್ತಾನೆ ಇದೆ. ಕಳೆದ 10 ದಿನದಲ್ಲಿ ಮೂರನೇ ಬಾರಿ ಈ ರೀತಿಯಾದಂತಹ ಏರಿಕೆ ಕಂಡಿರೋದು. 10 ದಿನದಲ್ಲಿ ಬರೋಬ್ಬರಿ 5 ರೂಪಾಯಿ ಏರಿಕೆ ಕಂಡಿದೆ. ಇದರಿಂದ ಜನಸಾಮಾನ್ಯರು ಬದುಕೋದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ದುಸ್ತರ ಆಗ್ಬಿಟ್ಟಿದೆ. ಪ್ರತಿನಿತ್ಯ ಆಫೀಸ್ಗೆ ಹೋಗೋಕ್ಕೆ ಬರೋಕ್ಕೆ ಒಂದು ಕಡೆ BMTC ಅನ್ನು ನಂಬ್ಕೊಂಡು ಓಡಾಡೋಣ ಅಂದರೆ ಅಲ್ಲಿ ಇಲ್ಲದೆ ಇರೋ ಸಮಸ್ಯೆ, ಒಂದು ಕಡೆ ಕರೆಕ್ಟಾಗಿ ಬರಲ್ಲ, ಬಂದರೆ ಹತ್ತಕ್ಕೂ ಜಾಗ ಇರಲ್ಲ ಅಂತ, ಮತ್ತೊಂದು ಕಡೆ ಏನೋ ಸ್ವಂತ ಗಾಡಿಯಲ್ಲಿ ಏನೋ ಓಡಾಡ್ಕೊಂಡು ಬದುಕೋಣ ಅಂದರೆ ಈ ರೀತಿ ಏರಿಕೆ ಮೇಲೆ ಏರಿಕೆ ಮಾಡ್ತಾನೆ ಹೋದರೆ ಜನ ಹೆಂಗೆ ಸ್ವಾಮಿ ಬದುಕೋದು ಅಂತ ಇದ್ದಾರೆ. ಇತ್ತೀಚೆಗಷ್ಟೇ ಸೆಂಟ್ರಲ್ ರೈಸ್ ಮಾಡಿತ್ತು, ಇದರಿಂದಲೇ ಜನ ಆತಂಕಕ್ಕೊಳಗಾಗಿದ್ರು. ಈಗ ಮತ್ತೆ ಏರಿಕೆ ಕಂಡಿರೋದು ಜನ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೋಟ್ ಹಾಕಿ ಗೆಲ್ಸಿದ್ದೇ ತಪ್ಪ ಅಂತ ಜನ ಬೇಸರ ಪಡ್ಕೋಬೇಕು, ಆ ಮಟ್ಟಿಗೆ ರೈಸ್ ಆಗ್ತಾ ಇರೋದು. ಎಲೆಕ್ಷನ್ ಆಗೋವರೆಗೂ ಸುಮ್ಮನಿದ್ರು. ಪಂಚರಾಜ್ಯ ಎಲೆಕ್ಷನ್ ಇತ್ತು, ಎಲ್ಲ ಸೈಲೆಂಟ್ ಆಗಿದ್ರು. ಆಗಿದ್ದು ಗ್ಯಾಸಿಂದ ಹಿಡಿದು, ವಾಣಿಜ್ಯ ಸಿಲಿಂಡರಿಂದ ಹಿಡಿದು, ವಿದ್ಯುತ್ತಿಂದ ಹಿಡಿದು ಎಲ್ಲವನ್ನ ಏನೇನು ಸಿಗುತ್ತೆ ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲವನ್ನ ಕೂಡ ಈ ರೀತಿಯಾಗಿ ಹೈಕ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಾವು ಗಮನಿಸ್ಬೋದು, ಅಡುಗೆ ಎಣ್ಣೆಯನ್ನು ಕೂಡ ರೈಸ್ ಮಾಡಿದ್ರು. ಒಟ್ಟಾರೆ ಯಾವುದನ್ನೂ ಬಿಡ್ತಾ ಇಲ್ಲ. ಈಗಾಗಲೇ ಒಂದು ಸರಿ ರೈಸ್ ಮಾಡಿದ್ರು, ಈಗ ಮೂರನೇ ಸರಿ ಮತ್ತೆ ಇದನ್ನು ಪೆಟ್ರೋಲ್ ಡೀಸೆಲನ್ನು ರೈಸ್ ಮಾಡಿರುವಂಥದ್ದು. ಹೀಗೆ ಹಿಂಗೆ ಆದರೆ ಜನಸಾಮಾನ್ಯರು ಬದುಕೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿಯನ್ನು ತಂದುಬಿಟ್ಟಿದ್ದಾರೆ. ಇನ್ನು ನೆನ್ನೆ ಹಾಕ್ಸಿದ್ವಿ, ಅವಾಗ ಇಲ್ಲದೆ ಇರೋ ರೇಟ್ ಇವಾಗ ಯಾಕೆ ಅಂತ ನೀವು ಆಶ್ಚರ್ಯ ಪಡಬೇಡಿ. ಹೌದು, ನೀವು ಅಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಕೇಳಿಸ್ಕೊಳ್ತಾ ಇರೋದು ನಿಜ. ಡೀಸೆಲ್ ಲೀಟರ್ಗೆ 91 ಪೈಸೆನ ಹೆಚ್ಚಳ ಮಾಡಿದರೆ ಪೆಟ್ರೋಲ್ಗೆ ಲೀಟರ್ಗೆ 87 ಪೈಸೆ ಏರಿಕೆ ಮಾಡಿರೋದು. ಸದ್ದಿಲ್ಲದಂತೆ, ಏನು ಮುನ್ಸೂಚನೆಯೇ ಇಲ್ಲದಂತೆ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಈ ಜನಸಾಮಾನ್ಯರ, ನಾನು ಆಗಲೇ ಹೇಳ್ತಾ ಇದ್ದೆ, ಜನಸಾಮಾನ್ಯರ ಸಂಬಳ ಒಂದು ಬಿಟ್ಟು ಇನ್ನೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಜನ ಮುಂದೆ ಇನ್ನು ಹೆಂಗೆ ಬದುಕಬೇಕು, ಏನು ಕತೆನೋ. ಮತ್ತು ಎಲೆಕ್ಷನ್ ಟೈಮಲ್ಲಿ ಕಡಿಮೆ ಮಾಡ್ತಾರೆ, ಅದು ಅವ್ರವ್ರ ಟ್ರಿಕ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎಲೆಕ್ಷನ್ ಟೈಮ್ ಬಿಟ್ಟು ಎಲೆಕ್ಷನ್ ಮುಗಿದ ಮೇಲೆ ಮತ್ತು ಅದೇ ಕಥೆ. ಸದ್ಯಕ್ಕೆ ಈಗ ಬೆಳ್ಳಂಬೆಳಗ್ಗೆಯೇ ವಾಹನ ಸವಾರರು ಶಾಕಿಂಗ್ ನ್ಯೂಸನ್ನು ಅನುಭವಿಸಿರೋದಂತೂ ಸತ್ಯ.